ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಪೂಜ್ಯ ಸ್ವಾಮೀಜಿಯವರ ಎಲ್ಲರ ನೇತೃತ್ವದಲ್ಲಿ ಇವತ್ತು ಶರಾವತಿ ನದಿ ತಿರುವು ಪಂಪ್ ಸ್ಟೋರೇಜ್ ಯೋಜನೆ, ಬೇಡ್ತಿ ನದಿ ತಿರುವು ಮತ್ತು ಅಘನಾಶಿನಿ ನದಿ ತಿರುವು ಯೋಜನೆಯಿಂದ ಉತ್ತರ ಕನ್ನಡ ಜಿಲ್ಲೆಗೆ ಬಹಳ ದೊಡ್ಡ ಪ್ರಮಾಣದ ಹಾನಿ ಆಗತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಇಷ್ಟು ಬೃಹತ್ ಸಮಾವೇಶ ಇಲ್ಲಿ ನಡೆದಿದೆ. ನಮ್ಮ ಜಿಲ್ಲೆಯ ಜನರ ಧ್ವನಿ ಏನು ಅನ್ನೋದು ಇವತ್ತು ಈ ಸಮಾವೇಶದಲ್ಲಿ ನಾವೆಲ್ಲ ಜನಪ್ರತಿನಿಧಿಗಳು, ಜನರು, ಸ್ವಾಮೀಜಿಯವರು ಎಲ್ಲರೂ ನಾವು ನಾಡಿನ ಜನತೆಗೆ ತಿಳಿಸಿದ್ದೇವೆ. ಹಾಗಾಗಿ ನಮ್ಮ ಜಿಲ್ಲೆಯ ಜನರ ಧ್ವನಿ ನಮ್ಮದಿದೆ. ನಾನು ನಮ್ಮ ಜಿಲ್ಲೆಯ ಜನರ ಧ್ವನಿಯನ್ನು ಸರ್ಕಾರಕ್ಕೂ ಸಹ ತಿಳಿಸೋ ಪ್ರಯತ್ನವನ್ನು ಮಾಡಿದ್ದೇವೆ. ಇನ್ನೂ ಪರಿಣಾಮಕಾರಿಯಾಗಿ ತಿಳಿಸ್ತೇವೆ. ಒಂದು ಯೋಜನೆ ಹಾಕಂದ್ರೆ ನೀವು ಮೊದಲು ಹೋರಾಟ ಮಾಡಿದ್ರಿ, ಅದರ ನಂತರದಲ್ಲಿ ಕೂಡ ತಮ್ಮ ಬಜೆಟ್ನಲ್ಲಿ ಅದನ್ನು ಮುಂದಕ್ಕೆ ಈಗ ದೊಡ್ಡ ಮಟ್ಟದಲ್ಲಿ ಏನು ಸರ್ ಇದು? ಈಗ ಎರಡೂ ಸರ್ಕಾರಗಳು ನೇರವಾಗಿ ಹೊಣೆ ಆಗ್ತಾ ಇದೆ ಇದಕ್ಕೆ ಅಂತ ನಾನು ಅದರ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಈಗ ನಾವು ಈ ಯೋಜನೆಯನ್ನು ನಿಲ್ಲಿಸಬೇಕು, ಯೋಜನೆಯೇ ನಮ್ಮ ಜಿಲ್ಲೆಗೆ, ಪರಿಸರಕ್ಕೆ, ಪ್ರಕೃತಿಗೆ, ಇಲ್ಲಿಯ ಜನಜೀವನಕ್ಕೆ ತೊಂದರೆ ಕೊಡುತ್ತೆ ಅನ್ನೋ ಕಾರಣಕ್ಕಾಗಿ ಈ ಸಮಾವೇಶ ನಡೆದಿದೆ. ಅದರ ಹಿನ್ನೆಲೆಯಲ್ಲಿ ನಾವು ಮುಂದೆ ಏನೇನು ಹೋರಾಟದ ಕಾರ್ಯಕ್ರಮಗಳನ್ನು, ಸರ್ಕಾರಕ್ಕೆ ಮನವರಿಕೆ ಮಾಡೋ ಕಾರ್ಯಕ್ರಮವನ್ನು ಮಾಡಬೇಕು, ಅದನ್ನೆಲ್ಲವನ್ನು ನಾವು ಮಾಡೋದಕ್ಕೆ ಸಿದ್ಧ ಇದ್ದೇವೆ. ಧನ್ಯವಾದ. ಯೋಜನೆ ಮೊದಲು ಯಡಿಯೂರಪ್ಪನವರ ಸರ್ಕಾರದಲ್ಲಿ ಇದ್ದಾಗ ಅದನ್ನ ಬಜೆಟ್ನಲ್ಲಿ ಕೂಡ ಇದು ಮಾಡಿದ್ರು. ಇದೀಗ ಮೊನ್ನೆ ಕೂಡ ನಾನು ಪೇಜ್ ನಂಬರ್ ವರೆಗೂ ಹೇಳಿದ್ದೇನೆ. ಹೌದು, ಸತ್ಯ, ಅದು ಸತ್ಯ. ಹೇಳಿ ಸರ್. ಇದು 2021ರಲ್ಲಿ ಬಹಳ ವರ್ಷದಿಂದ ಇದು ಕೇಳ್ತಾ ಇದ್ರು ನಾವು, ಆಗ್ತದೆ, ಆಗ್ಬಹುದು ಅಷ್ಟೇ ಇತ್ತು. 2021ರಲ್ಲಿ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಗಳಿದ್ದಾಗ ಮಾರ್ಚ್ 8ನೇ ತಾರೀಕು ಅಧಿವೇಶನದಲ್ಲಿ ಬಜೆಟಲ್ಲೇ ಘೋಷಣೆ ಆಯಿತು. 89ನೇ ಪ್ಯಾರಾ 25ನೇ ಪೇಜ್ ನಂಬರ್. ಆ ಸಂದರ್ಭದಲ್ಲೇ ಇದನ್ನು ಖಂಡಿಸದಿದ್ರೆ ಅಥವಾ ಮಾಡಬಾರ್ದು ಅಂತಿದ್ರೆ, ಇವರಿಗೆ ಮಾಡಬಾರ್ದು ಅಂದೇಳಿ ಇದ್ದದ್ದಿದ್ರೆ ಏನು ಇದು ಆವಾಗಲೇ ಮುಗ್ದು ಹೋಗ್ತಿತ್ತು. ಒಬ್ಬರು ಒಂದೇ ಒಂದು ವಿಷಯ ಅಲ್ಲಿ ಚರ್ಚೆ ಮಾಡಲಿಲ್ಲ. ಇವರು BJP ಸರ್ಕಾರನೇ ಇತ್ತು. ವಿಶ್ವೇಶ್ವರ ಹೆಗಡೆ ಕಾಗೇರಿಯವರೇ ಸ್ಪೀಕರ್ ಆಗಿದ್ದರು. ಎರಡೆರಡು ಮಂತ್ರಿಗಳಿದ್ರು ಹೆಚ್ಚು ಕಡಿಮೆ. ಅವಾಗ ಏನೂ ಮಾತಾಡದೆ ಈಗ ಹೋದಲ್ಲಿ ಬಂದಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿದರೆ ಇದು ಸರಿ ಆಗೋದಿಲ್ಲ. ಬಂದ್ ಮಾಡಬೇಕು ಅಂದೇಳಿ ನಿಜವಾಗೂ ಅವ್ರಿಗೆ ಆಸಕ್ತಿ ಇದ್ದಿದ್ದರೆ ಅಥವಾ ಇದು ಕೈ ಬಿಡಬೇಕು ಅಂದೇಳಿ ಇದ್ದಿದ್ದರೆ ಇದು ಮತ್ತೆ ಅವರೇ ಒಪ್ಕೊತಾರೆ. 1992ರಿಂದ ನಾವು ಇದಕ್ಕೆ ವಿರೋಧ ಮಾಡ್ತಾ ಅವ್ರನ್ನೇಳಿ. ಹಂಗಾದ್ರೆ 21ರಲ್ಲಿ ಯಾಕೆ ವಿರೋಧ ಮಾಡಲಿಲ್ಲ? ಅವರು ಮಾಡಬೇಕಿತ್ತಲ್ಲ, ಮಾಡಲಿಲ್ಲ. ಸಭಾಪತಿನೂ ಇದು ಮಾಡಲಿಲ್ಲ. ಆಯಿತು, ಈಗ 6 ವರ್ಷ, ಈಗ ಏನು 6 ವರ್ಷ ಆಯಿತು. 6 ವರ್ಷದ ನಂತರ ಈಗ DPRಗೆ ಬಂದಿದೆ ಅಂತ ಇಲ್ಲಿ. ಆದರೂ ಹೇಳ್ತೀನಿ, ಈಗ 90% ಕೇಂದ್ರ ಸರ್ಕಾರ, 10% ಮಾತ್ರ ರಾಜ್ಯ ಸರ್ಕಾರ. ಅವ್ರು ಕೊಡ್ತಿದ್ರೆ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಬಿಡ್ಲಿಕ್ಕಂತೂ ರೆಡಿ ಇದ್ದೇವೆ. ನಮ್ದು ಯಾವುದು ಒಬ್ಜೆಕ್ಷನ್ ಇದಿಲ್ಲ. ನಮ್ಮ ಸರ್ಕಾರದಿಂದ ಆಗಬೇಕು ಅಂದೇಳಿ ಇದು ಕೈಗೆತ್ಕೊಂಡದ್ದಲ್ಲ. BJP ಸರ್ಕಾರನೇ ಕೇಂದ್ರದಲ್ಲೂ ಇತ್ತು, ರಾಜ್ಯದಲ್ಲೂ ಇದ್ದಾಗ ಮಾಡಿದ್ದು. ಬೇರೆ ನಮ್ಮ ರಾಜ್ಯದಲ್ಲೇ ಬೇರೆ ಜಿಲ್ಲೆಗಳಿಗೆ ನೀರು ಕೊಡಲಿಕ್ಕೆ ಒಂದೊಮ್ಮೆ ನಮ್ಮ ಸರ್ಕಾರ ಏನಾದರೂ ಇದು DPRಗೆ ಒಪ್ಪದಿದ್ದರೆ, ನನ್ನ ಅನಿಸಿಕೆ ಇವರೇ ಹೇಳ್ತಿದ್ರು ಅಂದೇಳಿ ಆಯ್ತಲ್ಲ, ನಾವು ಹಾವೇರಿ ನೀರು ಕೊಡಬೇಕಿತ್ತು, ಗದಗಕ್ಕೆ ನೀರು ಕೊಡಬೇಕಿತ್ತು, ನಮ್ಮ ಸರ್ಕಾರ ಇದು ಮಾಡಿದರು. 23 ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟ್ ನಮ್ಮ ರಾಜ್ಯಕ್ಕೆ ಬರ್ತಿತ್ತು, ಮಾಡಲಿಲ್ಲ ಅಂದೇಳಿ ಇವರೇ ಹೇಳ್ತಿದ್ರಲ್ಲ. ಇವ್ರಿಗೆ ಬೇಕು, ಇದರ ಅವಶ್ಯಕತೆ ಇದೆ ಅಂದೇಳಿ ಮಾಡ್ಕೊಂಡಿದ್ದಲ್ಲ ಇವರು. ಹಾಗಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ, ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಏನು ಕಷ್ಟಪಡ್ತಾ ಇದ್ದೇವೆ ಈಗ ಎಲ್ಲ ರೀತಿಯಿಂದನೂ. ಮತ್ತು ಇದನ್ನು ಬಂದು ಮತ್ತೆ ಕಷ್ಟಪಡಲಿಕ್ಕೆ ಅಥವಾ ನಮ್ಮ ಜಿಲ್ಲೆ ಜನಕ್ಕೆ ತೊಂದರೆ ಕೊಡಲಿಕ್ಕೆ ನಾನು ಒಪ್ಪೋದಿಲ್ಲ. ನಾನು ಈ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು, ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದು
ಇದನ್ನು ಕೈ ಬಿಡಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ. ನಾನು ವೇದಿಕೆ ಮೇಲೆ ಏನು ಹೇಳಿದ್ನೋ ಕೆಳಗೆ ಹೇಳೋದು ಅದೇ. ಸರ್, ಈಗ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಕಾರವಾರಕ್ಕೆ ಬಂದಾಗ ಹೇಳಿದ್ರು, ನಾವು DPR ಸೈನ್ ಹಾಕಿದ್ವಿ, ಇದನ್ನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೇಳಿದ್ರು. ಅದು ಏನಿದೆ ಪ್ರಾಜೆಕ್ಟಲ್ಲಿ ಏನಿದೆ ಅನ್ನುವಂತಹ ಒಂದು ಇದೇ ಗೊತ್ತಾಗ್ತಾ ಇಲ್ಲ, ಹೊರಗೆ ಬರ್ತಾ ಇಲ್ಲ ಅನ್ನುವಂಥ ಸ್ಥಿತಿ ಇದೆ. ಏನು ಸರ್ ಈಗಂತೂ ಈ ವೇದಿಕೆ ಮುಖಾಂತರ ಎಲ್ಲ ತಿಳ್ಕೊಂಡಿದ್ದೀರಿ ನೀವು ಅಂದೇಳಿ ನಾನು ತಿಳ್ಕೊಂಡಿದ್ದೇನೆ. ನನಗೂ ಕೆಲವು ಗೊತ್ತಿಲ್ಲ, ಅದದ್ದು ಮೇಲೆ ಕುಂತವಾಗೆ ಗೊತ್ತಾಯಿತು. ಇದು ಏನಿಲ್ಲ, ಇದು ಹಾವೇರಿ ಜಿಲ್ಲೆಯಲ್ಲಿ ರಾಜಕಾರಣ ಮಾಡಬೇಕು ಅಂದೇಳಿ ಅಲ್ಲಿ ನೀರು ಕೊಡಬೇಕು ಅಂದೇಳೋದು, ಅಥವಾ ಅವ್ರ ಸರ್ಕಾರ ಇದ್ದವಾಗೆ ಅಲ್ಲಿ ಬೇರೆ ಬೇರೆ ಜಿಲ್ಲೆಯವರಿಗೆ ನೀರು ಕೊಡಬೇಕು ಅನ್ನುವಂಥದ್ದು. ಈಗ ನಾವು ವಿರೋಧ ಮಾಡಿದ್ರೆ ಅದಕ್ಕೂ ಒಂದು ವಿರೋಧ ಮಾಡ್ತಾರೆ ಏನೋ ಅಂದೇಳಿ ನಮಗೆ ಭಯ. ಇದು ಮತ್ತೆ ಗೊತ್ತಾಗುವಂಥದ್ದು ಏನಿದೆ, 23,000 ಕೋಟಿದ್ದು ಅಂದೇಳಿ ಆಗಿದೆ, 50,000ಕ್ಕೆ ಹೋಗೋದು ಹೆಚ್ಚು ಕಡಿಮೆ. ನಾನು ಅದಕ್ಕೆ ವೇದಿಕೆಯಲ್ಲಿ ಹೇಳಿದೆ, ಜನರ ದುಡ್ಡು ಹಣ ಎಲ್ಲ ಜನರದು. ಸೆಂಟ್ರಲಿಂದ ಕೊಟ್ಟರು ಜನರದೇ, ನಮ್ಮ ರಾಜ್ಯದ್ದೇ. ಸ್ಟೇಟಿಂದ ಕೊಟ್ಟರು ಜನರದೇ, ನಮ್ಮ ರಾಜ್ಯದ್ದೇ. ಇದರಿಂದ ಸಕ್ಸಸ್ ಆಗೋಕ್ಕಂತೂ ಸಾಧ್ಯ ಇಲ್ಲ. ಯಾಕೆಂದರೆ 365 ದಿನ ಹರಿಯೋದು ನದಿ ಅಲ್ಲ ಇದು. ಏನಿದ್ರು ಮಳೆ ಬಿದ್ದಾಗ 3 ತಿಂಗಳ ಮಾತ್ರ ಅದು ನದಿಯಲ್ಲಿ ನೀರಿರ್ತದೆ. ಆ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಅಲ್ಲಿಯೂ ಮಳೆ ಇರ್ತದೆ. ನಾವೇನೋ ದೇವರ ಅನುಗ್ರಹ ಜೂನಲ್ಲೇ ಮಳೆ ಬರ್ತದೆ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಈ ವರ್ಷ ಅಕ್ಟೋಬರ್, ನವಂಬರ್ವರೆಗೂ ಮಳೆ ಬಿದ್ದಿದೆ. ನಾವೇನೋ ಇಂಥ ಪೂಜ್ಯರ ಆಶೀರ್ವಾದದಿಂದ ಅವ್ರು ಮಾಡುವಂಥ ಏನು ಅನುಷ್ಠಾನದಿಂದ ನಮಗೆ ನಮ್ಮ ಜಿಲ್ಲೆಯಲ್ಲಿ ಸುರಕ್ಷಿತವಾಗಿ ಒಳ್ಳೆಯ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ನಮಗೆ ಬದುಕಲಿಕ್ಕೆ ಬಿಡಿ ಅಂದೇಳಿ ಜನರ ಅಭಿಪ್ರಾಯ, ನನ್ನ ಅಭಿಪ್ರಾಯ. ಒಂದು ವಿರೋಧ ವ್ಯಕ್ತ ಆಯಿತು, ಅದರ ನಂತರದಲ್ಲಿ ಸ್ಟಾಪ್ ಆಗಿತ್ತು, ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. ಮೊನ್ನೆ ಡಿ ಕೆ ಶಿವಕುಮಾರ್ ನಿಮ್ಮ ಎದುರುಗಡೆ ಅವರು ಹೇಳಿದರು, DPRಗೆ ಸೈನ್ ಹಾಕಿದ್ದೀನಿ, ಈ ಯೋಜನೆ ಆಗೇ ಆಗುತ್ತೆ, ಜನರಿಗೆ ನೀರು ಬೇಕು, ರೈತರಿಗೆ ನೀರು ಬೇಕು ಅನ್ನೋಂಥದ್ದು. ಸರ್ ಏನು ಸರ್ ಈಗ ಹೇಳಿ ಸರ್. ಇವತ್ತು ನಾವು ಶ್ರೀಗಳ ಸಮ್ಮುಖದಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀವಿ. ನಾವು ಪಕ್ಷಾತೀತ ನಾವು ಪಾಲ್ಗೊಂಡಿದ್ದೀವಿ. ನಾವು ಇದನ್ನು ಹಲವಾರು ವರ್ಷಗಳಿಂದ ಇದು ಪ್ರಾರಂಭ ಆಗಿರುವಂಥದ್ದು. ನಾನು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಂತ ಅನ್ನೋಂಥ ನಾನು ಭೇದ ಭಾವನೆ ನನ್ನದಿಲ್ಲ. ಅದು ಈ ಯೋಜನೆಯನ್ನು ತಯಾರಿ ಮಾಡುವಾಗ ನಮ್ಮ ಜಿಲ್ಲೆ ಯಾವ ರೀತಿಯಲ್ಲಿ ತ್ಯಾಗ ಮಾಡಿದೆ ಅನ್ನೋಂಥದ್ದನ್ನು ಸ್ವಲ್ಪ ಪರಿಕಲ್ಪನೆ ಮಾಡಬೇಕಾಗತ್ತೆ, ಹಿಂದೆ ನೋಡಬೇಕಾಗತ್ತೆ. ಇಂಥ ಪರಿಸ್ಥಿತಿಯಲ್ಲಿ ನಾನು ಮಾಧ್ಯಮಗಳ ಹತ್ರ ನಾನು ಮಾತನಾಡಿದ್ದೀನಿ. ನಾನು ಇವತ್ತು ಸ್ವಲ್ಪ ಮಾತನಾಡಿದ್ದೀನಿ. ನಮ್ಮ ಜಿಲ್ಲೆ ಸಾಕಷ್ಟು ತ್ಯಾಗವನ್ನು ಮಾಡಿರ್ತಕ್ಕಂಥ ಜಿಲ್ಲೆ, ಪುಟ್ಟ ಜಿಲ್ಲೆ, ಅರಣ್ಯವನ್ನು ಹೊಂದಿರತಕ್ಕಂಥ ಜಿಲ್ಲೆ, ಬರೀ 17-18% ಮಾತ್ರ ರೆವಿನ್ಯೂ ಜಮೀನನ್ನು ಹೊಂದಿರತಕ್ಕಂಥ ಜಿಲ್ಲೆ. ಇಂಥದ್ರಲ್ಲಿ ಸೀಬರ್ಡಿಗೆ 1000 ಎಕರೆ ಹೋಗಿದೆ. ಇವತ್ತು ಕೈಗಾ ಪ್ರಾಜೆಕ್ಟಿಗೆ 1000 ಎಕರೆ ಹೋಗಿದೆ. ಈಗ ಪವರ್ ಪ್ರಾಜೆಕ್ಟಿಗೆ 1000 ಎಕರೆ ಹೋಗಿದೆ. ಈಗ ಅನೇಕ ರೈತರು ಜಮೀನನ್ನು ಕಳ್ಕೊಂಡ್ರೂ ಕೂಡ ಅದಕ್ಕೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಇಲ್ಲಿ ಪರಿಹಾರ ಸಿಗದೇ ಅವರು ಗೋಳು ದೇವರೇ ಕಾಪಾಡಬೇಕು. ಇಂಥ ಹಂತದಲ್ಲಿ ಈ ಯೋಜನೆಯನ್ನು ತರಬೇಕು, ತಗೊಂಡೇ ಹೋಗ್ತೀವಿ ಅನ್ನೋಂಥ ಅವರ ಅನಿಸಿಕೆ ಏನಿದೆಯೋ ಅದನ್ನು ನಾನು ಖಂಡಿತವಾಗಿ ವಿರೋಧವನ್ನು ನಾನು ಮಾಡ್ತೀನಿ. ನಾನು ಯಾಕಂದರೆ ಇಲ್ಲಿಯ ಪರಿಸ್ಥಿತಿನ ಅರ್ಥಕೋಬೇಕಾಗತ್ತೆ. ಅನೇಕ ರೀತಿಯಲ್ಲಿ ನಮ್ಮ ಜಿಲ್ಲೆ ತ್ಯಾಗವನ್ನು ಮಾಡಿದಾಗ, ಕೊಟ್ಟಾಗ, ಈ ಹಿಂದೆ ಅನೇಕ ಜನ ಮಂತ್ರಿಗಳಾದ್ರೀಗ ಶಾಸಕರಾದರು, MP ಗಳಾದ್ರಲ್ಲ, ಅವರು ಏನು ಮಾಡಿದರು? ಅವ್ರ ಜವಾಬ್ದಾರಿ ಏನು? ಇವತ್ತೇನೋ ಅವಶ್ಯಕತೆ ಇದೆ ಅಂತ ಹೇಳಿ, ನಮ್ಮ ಸರ್ಕಾರ ಇದೆ ಅಂತ ಹೇಳಿ ನಾವು ತಗೊಂಡೇ ಹೋಗ್ತೀವಿ ಅನ್ನೋಂಥದ್ದು ಏನು ಮಾತಿನಿದೆಯಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅದನ್ನು ಗೊತ್ತಿಲ್ಲ. ನಾನೊಬ್ಬ ವೇದಿಕೆ ಮೇಲೆ ಒಬ್ಬರು ಮಾತಾಡೋವಂಥದ್ದನ್ನು ಗಮನಿಸಿದ್ದೀನಿ. ನಾನು ರಾಜಕಾರಣಗಳಂತಂದರೆ ಏನೋ ಒಂಥರ ಜನ ಇವರು ಅನ್ನೋಂಥದ್ದನ್ನು ಅವ್ರು ಹೇಳ್ತೀನಿ. ನಾನು ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ, ಮಂತ್ರಿಗಳಿಗೆ, ಶಾಸಕರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಡುವಂತಾರೆ ಯಾರು? ಇಂಥ ವಿಜ್ಞಾನಿಗಳೇ. ಅಂಥ ವಿಜ್ಞಾನಿಗಳು ಕೊಟ್ಟಿರ್ತಕ್ಕಂಥ ಈ ಪ್ರಾಜೆಕ್ಟನ್ನು ಯಾವ ರೀತಿ ನೀವು ಸಮರ್ಥನೆ ಮಾಡ್ಕೊಳ್ತೀರಿ? ನೀವು ಒಂದು ಕಡೆ ನಮ್ಮದು ಅಪ್ಪಟ ಮಲೆನಾಡು, ಇವತ್ತು ನಮ್ಮದು ಅಪ್ಪಟ ಮಲೆನಾಡಲ್ಲಿ ಸರಿಯಾದ ರೀತಿಯಲ್ಲಿ ಮಳೆ ಆದರೆ ಮಾತ್ರ, ಈ ವರ್ಷ ನಿರಂತರ 6 ತಿಂಗಳು ಮಳೆ ಆಯಿತು. ಮಳೆ ಆದರೂ ಕೂಡ ಕೆಲವು ಕಡೆ ಜಮೀನಿಗೆ, ರೈತರಿಗೆ ನೀರಿಲ್ಲ. ಕೆಲವೇನು ಬಿತ್ತಿಗೆ ನಾಟಿನ ಮಾಡಿರ್ತಾರೋ, ಮಳೆ 1 ತಿಂಗಳು, 15 ದಿವಸ ಮಳೆ ಆಗಿಲ್ಲ ಅಂತಂದರೆ ಆ ಭೂಮಿಗೆ ನೀರಿಲ್ಲ, ಆ ಫಸಲು ಬರುವಂಗಿಲ್ಲ. ಅನೇಕ ರೀತಿಯ ತೊಂದರೆ ನಾವು ಅನುಭವಿಸ್ತಾ ಇದ್ದೀವಿ. ನಾವಿಲ್ಲಿ ಅಡಿಕೆ ಬೆಳೆಗಾರದಂತೂ ಸಂಕಷ್ಟ ಭಾಳ ಕಷ್ಟಕರವಾಗಿರುವಂಥದ್ದು. ಬೇರುಹುಳ ಇರ್ಬೋದು, ಹಳಿ ರೋಗ ಇರ್ಬೋದು, ಎಲೆ ಚುಕ್ಕ ಇರ್ಬೋದು. ಈಗ ಕಂಪ್ಲೀಟಾಗಿ ನಮ್ಮ ಜಿಲ್ಲೆಯಲ್ಲಿ ಅನೇಕ ಕಡೆ ನಮ್ಮ ಅಡಿಕೆ ನಾಶವಾಗಿರುವಂಥದ್ದು.